ಹಾಯ್, ನಾನು ಕೃಷ್ಣ. ನೀವು ನೋಡ್ತಿಲ್ಲ ಕೃಷ್ಣ ಕ್ರಿಂಚಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A04 ಈ ಒಂದು ಫೋನ್ನ ರಿವ್ಯೂ ಮಾಡ್ತೀನಿ, ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously_kc. ಸೊ ಮೊದಲಾಗಿ ಈ ಒಂದು ಫೋನ್ನ ನನ್ನ ಪೇರೆಂಟ್ಸ್ಗೆ ತೆಗೆಸಿಕೊಟ್ಟೆ. ಅಂದರೆ ಪೇರೆಂಟ್ಸ್ಗಳಿಗೆ ಜಾಸ್ತಿ ಏನು ಯೂಸ್ ಇರಲ್ಲ, ಜಸ್ಟ್ ನಾರ್ಮಲ್ ಯೂಸ್ ಲೈಕ್ ವಾಟ್ಸಪ್, ಯೂಟ್ಯೂಬ್ ಆ್ಯಂಡ್ ಬೇರೆ ಬೇರೆ ಆ್ಯಪ್ಸ್ಗಳು ಆ್ಯಂಡ್ ಜಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಪ್ಸ್ ಮತ್ತು OTT ಅಥವಾ ಈ ಒಂದು ಪೇಟಿಎಮ್, ಗೂಗಲ್ ಪೇ ಅಂಥ ಆ್ಯಪ್ಸ್ಗಳು. ಸೊ ಜಸ್ಟ್ ಆ ಒಂದು ವಿಷಯಕ್ಕೋಸ್ಕರ ನಾನು ಪೇರೆಂಟ್ಸ್ಗಳಿಗೆ ಈ ಒಂದು ಫೋನ್ ಸಜೆಸ್ಟ್ ಮಾಡಿದೆ ಪರ್ಚೇಸ್ ಮಾಡಲಿಕ್ಕೆ. ಓಕೆ, ಯಾಕಂತೇಳಿದರೆ ಅಷ್ಟು ಚೆನ್ನಾಗಿದೆ. ಅಂದರೆ ಸ್ಯಾಮ್ಸಂಗ್ ಪೇರೆಂಟ್ಸ್ಗಳ ಕೈಗೆ ಒಂದು ಆರಾಮ್ಸೆ 4 to 5 years ಆರಾಮ್ಸೆ ಬರುತ್ತೆ. ಸೊ ಜಾಸ್ತಿ ಏನು ಪ್ರಾಬ್ಲಮ್ ಆಗೋಲ್ಲ. ಬೇರೆ ಬೇರೆ ಎಂಟಾದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುವಂಥದ್ದು ಅದೆಲ್ಲ ಆಗುತ್ತೆ. ಬಟ್ ಸ್ಯಾಮ್ಸಂಗ್ ನನಗಂತೂ ಇದಕ್ಕಿಂತ ಮುಂಚೆ ನಾನು ಪೇರೆಂಟ್ಸ್ಗಳಿಗೆ ಇದೇ ರೀತಿ ಒಂದು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಿದ್ರು. ಓಕೆ, ಸೊ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೋಸ್ಕರ ಸ್ಯಾಮ್ಸಂಗ್ನ ಈ ಒಂದು ಫೋನ್ನ ಸಜೆಸ್ಟ್ ಮಾಡಿದೆ. ಓಕೆ, ಸೊ ಹಾಗೆ ಪರ್ಚೇಸ್ ಮಾಡಿದ್ದೀವಿ ಕೂಡ. ಸೊ ಈ ಒಂದು ಫೋನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously_kc. ಮೊದಲಾಗಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಬಾಕ್ಸ್ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜಸ್ಟ್ ಏನೂ ಇಲ್ಲ, ಸಿಂಪಲ್ ಬಾಕ್ಸ್ ಆ್ಯಂಡ್ ಗ್ಯಾಲಕ್ಸಿ A04 ಅಂತ ಬರೆದಿದ್ದಾರೆ. ಆ್ಯಂಡ್ ಇದು ನಿಮಗೆ 4+64 GB ವೇರಿಯಂಟ್. ನಿಮಗೆ ಇದು 12,000ಗೆ ಸಿಗುತ್ತೆ. ಓಕೆ, ನಿಮ್ಮ ಯಾವುದೇ ಒಂದು ರಿಟೇಲ್ ಶಾಪ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಬ್ಯಾಕ್ ಸೈಡ್ ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ MRP 15,000 ಅಂತ ಹಾಕಿದ್ದಾರೆ. ಓಕೆ, ಸೊ ಬಾಕ್ಸ್ ಓಪನ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಆ್ಯಂಡ್ ಒಂದು ಸಿಮ್ ಇಜೆಕ್ಟರ್ ಪಿನ್ ಸಿಗ್ತಾ ಇದೆ. ಸೊ ಇಷ್ಟೇ. ಓಕೆ, ಇದಾದಮೇಲೆ ನಿಮಗೆ ಫೋನ್ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಫೋನ್ ಅಂತ ಈ ರೀತಿ ಇದೆ ನೋಡಲಿಕ್ಕೆ. ಸೊ ಚೆನ್ನಾಗಿದೆ. ಒಂದು ಬ್ಲ್ಯಾಕ್ ಕಲರ್ ಫೋನ್ ಇದು. ಆ್ಯಕ್ಚುಲಿ ನಾನು ಗಾರ್ಡಲ್ಲಿ ಹಾಕಿಸಿದ್ದೀನಿ ಬಿಕಾಸ್ ಪೇರೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡಬಹುದು ಈ ರೀತಿಯ ಫೋನ್ ಇರುವಂಥದ್ದು ಚೆನ್ನಾಗಿದೆ. ಓಕೆ, ಮೆಟಲ್ ಯಾವ ರೀತಿ ಬಾಡಿ ಇದೆ, ಡಿಸೈನ್ ಇದೆ ಮಾತಾಡೋಣ. ಸೊ ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಒಂದು 15 ವ್ಯಾಟ್ನ ಫಾಸ್ಟ್ ಚಾರ್ಜ್ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, 15 ವ್ಯಾಟ್ನ ಸ್ಯಾಮ್ಸಂಗ್ನ ಫಾಸ್ಟ್ ಚಾರ್ಜರ್ ಇರುವಂಥದ್ದು. ಒಟ್ಟಿಗೆ Type-C ಕೇಬಲ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಕೇಬಲ್ ಒಂದು ಜಾಸ್ತಿ ಏನೂ ಉದ್ದ ಇಲ್ಲ. ಓಕೆ, ಒಂದು ನಾರ್ಮಲ್ ಉದ್ದ ಇದೆ. ಎಷ್ಟು ಮೀಟ್ರ್ ಅಂತ ಕೂಡ ನನಗೆ ಹೇಳಿ ಗೊತ್ತಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ, ಬಟ್ ಚೆನ್ನಾಗಿದೆ. Type-C ಕೊಟ್ಟಿರುವಂಥದ್ದು ಒಂದು ಒಳ್ಳೆ. ಸೊ ಮೊದಲಾಗಿ ಡಿಸೈನ್ ಬಗ್ಗೆ ಮಾತ್ರ. ಸೊ ಡಿಸೈನ್ ಅಂತೂ ಸಖತ್ತಾಗಿದೆ, ಸೂಪರಾಗಿದೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳಲ್ಲ, ನಾರ್ಮಲ್ ಆಗಿರುವಂಥ ಡಿಸೈನ್. ಸೊ ಜಸ್ಟ್ ನಾರ್ಮಲ್ ಫೋನ್ಸ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಎರಡು ಒಂದು ರೇರ್ ಕ್ಯಾಮರಾ ಸಿಗ್ತಾ ಇದೆ, ಒಟ್ಟಿಗೆ ಫ್ಲ್ಯಾಶ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಸ್ಯಾಮ್ಸಂಗ್ ಬ್ರ್ಯಾಂಡಿಗಿದೆ. ಆ್ಯಂಡ್ ಫ್ರಂಟ್ ನಿಮಗೆ ಒಂದು ಮೇಲೆ ಒಂದು ಕ್ಯಾಮರಾ ಇದೆ. ಬ್ಯಾಕ್ ಸೈಡ್ ಜಸ್ಟ್ ಏನು ಟೆಕ್ಸ್ಚರ್ ಏನಿಲ್ಲ, ನಾರ್ಮಲ್ ಆಗಿರುವಂಥ ಒಂದು ಬ್ಯಾಕ್ ಪ್ಯಾನಲ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಒಂದು ಬೇಸಿಕ್ಕಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇನ್ನು ಲೆಫ್ಟ್ ಸೈಡ್ ನಿಮಗೆ ಸಿಮ್ ಸ್ಲಾಟ್ ಇದೆ. ಸೊ ಅದರಲ್ಲಿ ನೀವು ಸಿಮ್ ಹಾಕ್ಕೊಳ್ಬೋದು. ಕೆಳಗಡೆ ನಿಮಗೆ ಆಕ್ಸ್, ಚಾರ್ಜರ್, ಮೈಕ್ರೋಫೋನು ಆ್ಯಂಡ್ ಸ್ಪೀಕರ್ ಇದೆ. ಆ್ಯಂಡ್ ಸೊ ಇಷ್ಟೇ. ಓಕೆ, ಡಿಸೈನ್ ಅಂತೂ ಒಂದು ನಾರ್ಮಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಸ್ಯಾಮ್ಸಂಗ್ ಈ ಒಂದು ಫೋನು. ಓಕೆ, ಸೊ ಇನ್ನು ಸ್ಪೆಸಿಫಿಕೇಷನ್ಸ್ಗಳ ಬಗ್ಗೆ ಮಾತ್ರ. ಇದು ನಾನು ಪರ್ಚೇಸ್ ಮಾಡಿರುವಂಥದ್ದು 4+64 GB ಒಂದು ವೇರಿಯಂಟ್. ಇದು ನಿಮಗೆ 12,000 ಹತ್ರ ಸಿಗುತ್ತೆ. ಓಕೆ, ಸೊ ನೀವು ಸುಳ್ಯದಲ್ಲಿ, ಪುತ್ತೂರಲ್ಲಿ, ಮಡಿಕೇರಿ ಹತ್ರ ಏನಾದರೂ ಇದ್ದರೆ ಖಂಡಿತ ನೀವು ಒಂದು ಸುಳ್ಯದ ಸೃಷ್ಟಿ ಮೊಬೈಲ್ಸ್ನ ವಿಸಿಟ್ ಮಾಡಲೇಬೇಕು. ಬಿಕಾಸ್ ಸೊ ಇದೊಂದು ಸುಳ್ಯದ ಟಾಪ್ ನಂಬರ್ 1 ಮೊಬೈಲ್ ಶಾಪ್ ಅಂದರೆ ಹೇಳ್ಬೋದು. ವೆರಿ ಟ್ರಸ್ಟೆಡ್ ಆ್ಯಂಡ್ ಬೆಸ್ಟ್ ಪ್ರೈಸಿಗೆ ನಿಮಗೆ ಬೆಸ್ಟ್ ಡಿವೈಸಸ್ಗಳು, ಸರ್ವೀಸಸ್ಗಳು ಎಲ್ಲನೂ ಸಿಗುತ್ತೆ. ಎಲ್ಲನೂ ಅಂದರೆ ಮೊಬೈಲ್ ಫೋನ್ಸ್ಗಳು, ಎಲ್ಲ ಬ್ರ್ಯಾಂಡ್ನ ಮೊಬೈಲ್ ಫೋನ್ಸ್ಗಳು EMIಯಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಡಿವೈಸಸ್ಗಳು, ವೇರಿಯೇಬಲ್ಸ್ಗಳು ಎಲ್ಲನೂ, ಮೊಬೈಲ್ ಆಕ್ಸೆಸರೀಸ್ಗಳು, ಸ್ಪೀಕರ್ಗಳು, ಮಾನಿಟರ್ಗಳು ಎಲ್ಲನೂ ಸಿಗುತ್ತೆ. A to Z ನಿಮಗೆ ಸಿಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ನ ಚೆಕ್ ಮಾಡಿ ಡೈರೆಕ್ಟಾಗಿ ವಿಸಿಟ್ ಕೊಡಿ. ಸೊ ಮೊದಲಾಗಿ ಬ್ಯಾಕ್ ಕ್ಯಾಮರಾ ಬಗ್ಗೆ ಮಾತ್ರ. ಸೊ ಬ್ಯಾಕಲ್ಲಿ ನಿಮಗೆ 2 ಕ್ಯಾಮರಾ ಇರುವಂಥದ್ದು. ಒಂದು 50 MP ಕ್ಯಾಮರಾ, ಮೇನ್ ಸೆನ್ಸರ್ ಬಂದುಬಿಟ್ಟು. ಆ್ಯಂಡ್ ಸೆಕೆಂಡ್ ಒನ್ ಡೆಪ್ತ್ ಕ್ಯಾಮರಾ, ಇದು 2 MP ಇನ್ನೊಂದು ಕ್ಯಾಮರಾ ಇರುವಂಥದ್ದು. ಆ್ಯಂಡ್ ಫ್ರಂಟ್ ನಿಮಗೆ 5 MP ಒಂದು ಕ್ಯಾಮರಾ ಸಿಗ್ತಾ ಇದೆ. ಡೀಸೆಂಟ್ ಆಗಿದೆ. ಓಕೆ, ಫೋಟೋಸ್ಗಳು ನೋಡ್ತಾ ಇದ್ದಾರೆ ಡಿಸ್ಪ್ಲೇ ಮೇಲೆ ಒಂದು ಯಾವ ರೀತಿ ಬರುತ್ತೆ ಅಂದರೆ ಪೇರೆಂಟ್ಸ್ಗಳಿಗೆಲ್ಲ ಧಾರಾಳವಾಗಿ ಇಂಥ ಫೋನ್ಗಳು ಸಾಕು. ಓಕೆ, ಅಂದರೆ ಜಾಸ್ತಿ ಏನು ಫೋಟೋ ತೆಗಿಲಿಕ್ಕಿರಲ್ಲ, ಜಸ್ಟ್ ನಾರ್ಮಲ್ ಫೋಟೋಸ್ಗಳು ಆ ರೀತಿಯೆಲ್ಲ ಇರುವಂಥ ಒಂದು ರೀಸನ್ಗೋಸ್ಕರ ಧಾರಾಳವಾಗಿ ಸಾಕು ಅಂತೇಳಿ ಹೇಳ್ಬಹುದು. ಓಕೆ, ಆ್ಯಂಡ್ ನಿಮಗೆ ಇದರಲ್ಲಿ 5000 mAh ಬ್ಯಾಟ್ರಿ ಇರುವಂಥದ್ದು. ಸಿಕ್ಕಾಪಟ್ಟೆ ಸಾಕಾಗುತ್ತೆ. ಅಂದರೆ ಪೇರೆಂಟ್ಸ್ಗಳು ಯೂಸ್ ಮಾಡ್ತೀರ ಅಂದರೆ ಏನೂ ಇರಲ್ಲ, ಜಸ್ಟ್ ಗೇಮಿಂಗ್ ಇಲ್ಲವೇ ಇಲ್ಲ, ನಾರ್ಮಲ್ ಯೂಸಿಗೆಲ್ಲ. ಸೊ ಧಾರಾಳವಾಗಿ 1 ಡೇ ಆರಾಮ್ಸೆ ಚಾರ್ಜ್ ಮಾಡೋದು ಯೂಸ್ ಮಾಡ್ಬೋದು. 5000 mAh ಬ್ಯಾಟ್ರಿ ಇರುವಂಥದ್ದು. ನಿಮಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೂಡ ಇದೆ. ಸೊ ಧಾರಾಳವಾಗಿ ಸಾಕು. ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನಿಮಗೆ ಇದರಲ್ಲಿ ಫುಲ್ HD+ ಡಿಸ್ಪ್ಲೇ ಇರುವಂಥದ್ದು. ಚೆನ್ನಾಗಿದೆ ನಿಜವಾಗ್ಲೂ. ನನಗೆ ಸ್ಯಾಮ್ಸಂಗ್ ಡಿಸ್ಪ್ಲೇ ಅಂದರೆ ಫುಲ್ ಬೆಸ್ಟ್. ಓಕೆ, ನೀವು ಯಾವುದಕ್ಕೆ ಬೇಕಾದ್ರೂ ಕಂಪೇರ್ ಮಾಡಿ, ರಿಯಲ್ಮಿ, ಓಪೋ ಯಾವುದಕ್ಕೆ ಬೇಕಾದ್ರೂ ಕಂಪೇರ್ ಮಾಡಿ, ಸ್ಯಾಮ್ಸಂಗ್ ಡಿಸ್ಪ್ಲೇ ಅಷ್ಟು ಬೆಸ್ಟ್ ಡಿಸ್ಪ್ಲೇ ಯಾವುದರೂ ಸಿಗೋಲ್ಲ ಅಂತ ನಾನು ಖಂಡಿತ ಒಂದು ಹೇಳ್ತೀನಿ. ಓಕೆ, ಯಾಕಂದರೆ ಈ ಒಂದು ಪ್ರೈಸ್ ರೇಂಜಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಡಿಸ್ಪ್ಲೇ ಇದೆ. ಓಕೆ, ಬಟ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಮಾತ್ರ ಇಲ್ಲ. ಅಂದರೆ ಇನ್ ಡಿಸ್ಪ್ಲೇ ಕೂಡ ಇಲ್ಲ ಆ್ಯಂಡ್ ಸೈಡ್ ಕೂಡ ಇಲ್ಲ. ಇದೊಂದು ಸೆಕ್ಯೂರಿಟಿಯ ಒಂದು ವಿಷಯ. ಬಟ್
ಫೇಸ್ ಅನ್ಲಾಕ್ ಇದೆ, ಓಕೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಮಾತ್ರ ಕೊಡಲಿಲ್ಲ, ಬೇರೆ ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇದರಲ್ಲಿ ಆಕ್ಟಾ ಕೋರ್ ಪ್ರೊಸೆಸ್ ಇರುವಂಥ ಚೆನ್ನಾಗಿದೆ, ಅಂದರೆ ನಾರ್ಮಲ್ ಯೂಸಿಗೆ ಧಾರಾಳವಾಗಿ ಸಾಕು, ಓಕೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಬೇರೆ ಫೋನ್ಸ್ಗಳು ಸಿಗುತ್ತೆ, ಬ್ರ್ಯಾಂಡ್ನ ಬೇರೆ ಬೇರೆ ಕಂಪನಿಯ ಒಂದು ಫೋನ್ಗಳು, ಲೈಕ್ ರಿಯಲ್ಮಿ, ನಾರ್ಝೋ, ರೆಡ್ಮಿ, ಓಪೋ, ವಿವೋ ಎಲ್ಲನೂ ಸಿಗುತ್ತೆ. ಬಟ್ ನಾರ್ಮಲ್ ಯೂಸಿಗೆ ಸ್ಯಾಮ್ಸಂಗ್ ಬೆಸ್ಟ್ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿರುವಂತಹ ಫೋನ್ ಇದು ಚೆನ್ನಾಗಿದೆ ಅಂತಲೇ ಹೇಳಬಹುದು, ಓಕೆ. ಸೊ ನಿಮಗೆ ರಿಯಲ್ಮಿ ನಾರ್ಝೋ 55N ಏನೋ ಅದೆಲ್ಲ ನಿಮಗೆ ಇನ್ನೂ ಚೀಪ್ ರೇಟಿಗೆ ಸಿಗುತ್ತೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದು ಕೂಡ. ಬಟ್ ನನಗೆ ಯಾಕೋ ಲೈಕ್ ಆಯ್ತು ಒಂದು ಫೋನ್, ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಯೂಸಿಗೆ, ಡೈಲಿ ಯೂಸಿಗೆ ಧಾರಾಳವಾಗಿ ಸಾಕು. ನಿಮ್ಮ ಪೇರೆಂಟ್ಸ್ಗೆ ಗಿಫ್ಟ್ ಮಾಡೋದಾಗಿದ್ದರೆ ಅಥವಾ ಪೇರೆಂಟ್ಸ್ಗೆ ಪರ್ಚೇಸ್ ಮಾಡಬೇಕು, ಸಜೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ. ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ, ಟೆಕ್ ವೀಡಿಯೋಸ್ಗಳಿಗೆ, ಅನ್ಬಾಕ್ಸಿಂಗ್ಗಳಿಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೂವಿ ರಿವ್ಯೂಸ್ ಆ್ಯಂಡ್ ವ್ಲಾಗ್ಸ್ಗಳಿಗೆ ನಾನು ಇನ್ನೊಂದು ಚಾನಲ್ ಇದೆ, KC ಶೋ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ. ಬಾಯ್.